ಹಲೋ ಹಾಯ್. ಇವತ್ತು ನಾವು ಹೆಸರು ಕಾಳು ಪಲ್ಯ ಮಾಡ್ತೇವೆ. ಹೆಸರು ಕಾಳು ಪಲ್ಯ ಮಾಡೋದಂದ್ರೇನ, ಇದು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ತಾನು. ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನು. ಈಗ ಹೆಸರು ಕಾಳು ಇವನ್ನ 2 ಬರೆ ನೀರು ಹಾಕಿ ತೊಳೆದು ಇಟ್ಕೊಂಡಿದ್ದೆ ನಾವು ವಾಶ್ ಮಾಡ್ಯಾನು. ಇದನ್ನು ಕುಕ್ಕರ್ದಾಗ ಕುದಿಸ್ತಾನೆ. ಈಗ ಫಸ್ಟ್ ಇದು ಗ್ರೇವಿ ಗತೆ ಮಾಡೋದೈತಿ. ಹೆಸರು ಕಾಳು ಸಬ್ಬಸಿಗೆ ಪಲ್ಯ ಹಾಕಿ ಇದು ಹೆಂಗೆ ಮಾಡಬೇಕು ಮತ್ತು ಏನೇನು ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ. ಇದನ್ನು ಕುಕ್ಕರ್ಗೆ ಇಡ್ತೇನೆ. ಈಗ ಇಲ್ಲಿ ಗ್ಯಾಸ್ ಹಚ್ಚೇನು. ಇದು ಕುಕ್ಕರ್ದಾಗ ತಳಕ್ಕೆ ಅನ್ನ ಇಟ್ಟಿದ್ದಾನು. ಇದ್ರ ಮ್ಯಾಲೆ ಹೆಸರು ಕಾಳು ಕುದಿಯಾಕಿಡ್ತು. ಇದನ್ನು ಮುಚ್ಚಬೇಕು. ಈಗ ಗ್ಯಾಸ್ ಹಚ್ಚಿದ್ದಾನು. ಗ್ಯಾಸ್ ಮ್ಯಾಗ ಇಟ್ಟೇನೀಗ. ಈಗ 3 ಸೀಟಿ ಆದ ಕೂಡಲೇ ಇದನ್ನು ಬಂದ್ ಮಾಡಬೇಕು. ಇದು ಹೆಸರು ಕಾಳು ಗ್ರೇವಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಈ ಸಬ್ಬಸಿಗೆ ಪಲ್ಯಕ್ಕೆ ಹೆಸರು ಕಾಳು ಗ್ರೇವಿ ಮಾಡೋಕ್ಕೆ ಇದು 1 ಬಟ್ಲ ಉಳ್ಳಾಗಡ್ಡಿ ಸಣ್ಣಗೆ ಹೆಂಚಿದ್ದು, ಟೊಮೆಟೊ ಹಣ್ಣು 1 ಬಟ್ಲ ಸಬ್ಬಸಿಗೆ ಸೊಪ್ಪು, ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು. ಇದು ಹೆಂಗೆ ಮಾಡ್ಬೇಕು ಗ್ರೇವಿ ಅನ್ನೋದು ಹೇಳ್ತಾನು. ಗ್ಯಾಸ್ ಹಚ್ಚೇನು, ಕಡಾಯಿ ಇಟ್ಟೇನು. ಈಗ 1 ದೊಡ್ಡ ಸ್ಪೂನ್ಲೆ 1 ಸ್ಪೂನ ಎಣ್ಣೆ ಹಾಕ್ತೇನೆ. ಒಳ್ಳೆಣ್ಣೆ ಇದು. ಇದು ಹೆಸರು ಕಾಳು ಪಲ್ಯ ಅನ್ನುವಂಥವ್ರು ಗ್ರೇವಿನೂ ಮಾಡ್ಬೋದು. ಈಗ ಹೆಸರು ಕಾಳು ಕುಚ್ಚಿದನು ಕುಕ್ಕರ್ದಾಗ. ಇನ್ನು ಇದನ್ನು ಏನೇನು ಸಾಮಾನು ಬೇಕು ಅನ್ನೋದು ಎಣ್ಣೆ ಕಾದತಿ. 1 ಅರ್ಧ ಚಮಚೆ ಸಾಸಿವೆ, 1 ಅರ್ಧ ಚಮಚೆ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 10 ಎಲೆ ಕರಿಬೇವು. ಇದೆಲ್ಲ ಕೆಂಪಾಗೈತದ. ಇನ್ನು ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೇವೆ. ಟೊಮೆಟೊನ 1 ಬಟ್ಲು, ಸಣ್ಣ ಉರಿ ಮ್ಯಾಗಿದನ್ನ ಎಲ್ಲ ಬಾಡಿಸ್ಕೋಬೇಕು. ಉಳ್ಳಾಗಡ್ಡಿ ಟೊಮೆಟೊನ್ನ ಇದು ಬಾಡಿದ್ದಿಂದ ಸಬ್ಬಸಿಗೆ ಸೊಪ್ಪು ಹಾಕ್ಬೇಕು. ಚಲೋ ತಾಗಿ ಫ್ರೈ ಆಗ್ಬೇಕಿದು. ಟೊಮೆಟೊನ್ನ ಹಾಕಿ ಉಳ್ಳಾಗಡ್ಡಿ ಎಲ್ಲ ಚಲೋತ್ತಾಗಿ ಫ್ರೈ ಆಗ್ಬೇಕಿದು. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಒಂದು ಅರ್ಧ ಚಮಚೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕೋದ್ರಿಂದ ದೌಡ್ ಬಾಡ್ತತಿ. ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋತಂದ್ರೆ ಸಬ್ಬಸಿಗೆ ಸೊಪ್ಪು ಹಾಕ್ಬೇಕು. ಇದೆಲ್ಲ ಎಣ್ಣೆಯಾಗ ಈಗ ಬಾಡೈತಿ. ಹಸಿ ವಾಸನೆ ಹೋಗ್ತತಿ. ಆಮೇಲೆ ಸಬ್ಬಸಿಗೆ ಹಾಕ್ಕೊಂಡು
ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಬೇಕು. ಇದನ್ನು ಸಬ್ಬಸಿಗೆ ಚಲೋ ಆಕತ್ತೆ ಅದು ಗ್ರೇವಿ. ಸಣ್ಣಗೆ ಭಾಳ ಹೆಂಚಿದ್ರೆ ಸರಿ ಆಗೋದಿಲ್ಲ. ಇದು ಅರ್ಧ ಚಮಚೆ ಇದನ್ನು ಹಾಕ್ಯಾನ ಅರಿಶಿನ ಪುಡಿ. ಒಂದು ಚಮಚದಷ್ಟು ಮಸಾಲೆ ಖಾರ ಹಾಕ್ತದೆ. ಎಲ್ಲ ಸಬ್ಬಸಿಗೆ ಸೊಪ್ಪು ಬಾಡೈತಿ. ಈಗ ಇದಕ್ಕಿನ್ನ ಹೆಸರು ಕಾಳು ಹಾಕ್ತಾನು. ಹೆಸರು ಕಾಳು ಕುದ್ದಾವ ಇವು. ಸ್ವಲ್ಪ ಇದನ್ನ ಮ್ಯಾಶ್ ಮಾಡಬೇಕು. ಇದು ಹೆಸರು ಕಾಳು ಮ್ಯಾಶ್ ಮಾಡಿದನು. ಇನ್ನು ಇದನ್ನು ಹಾಕ್ಬೇಕು. ಇದನ್ನು ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ಬೋದು. ಇದನ್ನು ಭಾಳ ಟೇಸ್ಟಾಗಿರ್ತೈತಿ. ಮಾಡಿ ನೋಡಿರಿ ನೀವು. ಒಂದು ಕುದಿಸ್ಬೇಕು. ಇದನ್ನು ಒಂದು ಕುದಿಸಿ ತೆಗೆದು ಬಿಡ್ಬೇಕು. ಭಾಳ ಟೇಸ್ಟಾಗಿರ್ತೈತಿ ಇದು ಪಲ್ಯ. ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ಬೋದು. ಇದನ್ನು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿರ್ತೈತಿ. ಇದು ಗ್ರೇವಿ ಗತೆ ಮಾಡೋದು. ಇದನ್ನು ಹೆಸರು ಕಾಳು ಸಬ್ಬಸಿಗೆ ಹಾಕಿ ಮಾಡೋದು. ಇದು ಒಂದು ಕುದಿ ತಂದ್ರೆ ರೆಡಿ ಆಗ್ತದೆ. ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಮಾಡಿ ನೋಡಿರಿ, ಹೆಂಗಾಗಿತ್ತು ಹೇಳ್ರಿ. ಎಲ್ಲ ಪರ್ಫೆಕ್ಟ್ ಆಗೈತಿ. ಈಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೇನೆ. ಸ್ವಲ್ಪ ಕಡಿಮೆಗಿತ್ತು, ಈಗ ಬರೋಬ್ಬರಿ ಆಗ್ತದೆ. ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನದ ಜೋಡಿ ತಿನ್ಬೋದು. ಇದನ್ನು ಹೆಸರು ಕಾಳು ಸಬ್ಬಸಿಗೆ ಗ್ರೇವಿ ಅಂತಾರೆ ಇದಕ್ಕೆ. ಈಗ ರೆಡಿ ಆಯ್ತು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ಸಬ್ಬಸಿಗೆದು ಗ್ರೇವಿ ರೆಡಿ ಆಯ್ತಿದ್ದು. ಹೆಸರು ಕಾಳು ಸಬ್ಬಸಿಗೆ ಗ್ರೇವಿ ರೆಡಿ ಆಯ್ತು. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್.